ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅಬ್ಬಬ್ಬಾ, ಏನ್ ರುಚಿ ರೀ, ಎಕ್ಸಲೆಂಟ್ ಆಗೈತೆ. ಹೆಂಗ್ ಮಾಡಿರಿ, ಇದಕ್ಕೆ ಏನೇನೆಲ್ಲ ಸಾಮಗ್ರಿ ಸೇರಿಸಿರಿ, ಇದ್ರ ಸೀಕ್ರೆಟ್ ಏನು ಅಂತ ತಿಂದವ್ರು ಕೇಳೋದಂತೂ ಗ್ಯಾರಂಟಿ ಬಂಧುಗಳೇ. ಅಷ್ಟು ಅದ್ಭುತವಾದ ರುಚಿಯಲ್ಲಿ ಈ ಅವಲಕ್ಕಿಯಿಂದ ಯಾವ ರೀತಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಮಾಡಿರುವ ಮೆಥಡ್ ಕೂಡ ಡಿಫ್ರೆಂಟ್ ಇದೆ, ಮಾಡುವ ವಿಧಾನ, ಹಾಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾನೇ ಸ್ಪೆಷಲ್ ಆಗಿದೆ. ಹಾಗೆ ಇದಕ್ಕೆ ಕೊತ್ತಂಬರಿ ಹಾಕ್ತಾ ಇಲ್ಲ, ಆದರೂ ಕೂಡ ಕೊತ್ತಂಬರಿ ಟೇಸ್ಟ್ ಕೊಡುತ್ತೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಮಾಡೋದು, ಏನೇನು ಸಾಮಗ್ರಿ ಬೇಕಂತ ನೋಡೋಣ. ಮೊದಲನೇದಾಗಿ ನೋಡ್ರಿ, ಒಂದು ದೊಡ್ಡ ಬೌಲ್ನಿಂದ ಒಂದು ಬೌಲ್ನಷ್ಟು ಮೀಡಿಯಂ ಅವಲಕ್ಕಿಯನ್ನ ಪಾತ್ರೆಯಲ್ಲಿ ಮುಂಚೆ ನೀರು ಹಾಕಿಟ್ಕೊಂಡಿದ್ದೆ, ಅದರಲ್ಲಿ ಹಾಕೊಂಡೆ. ನಾವು ಮುಂಚೆ ಪಾತ್ರೆಯಲ್ಲಿ ನೀರು ಯಾಕೆ ಹಾಕಿಟ್ಕೊಂಡಿದ್ದೀನಿ ಅಂತಂದ್ರೆ, ನಾವು ಮೊದಲಿಗೆ ಅವಲಕ್ಕಿಯನ್ನು ಹಾಕಿ ನೀರನ್ನು ಕೊಳಾಯಿ ಬಿಟ್ಕೊಂಡು ನಾವು ನೀರನ್ನು ಹಾಕಿ ತೊಳೆಯೋದ್ರಿಂದ ಏನಾಗುತ್ತೆ, ಅವಲಕ್ಕಿ ಬೇಗನೆ ಸಾಫ್ಟ್ ಆಗುತ್ತೆ. ನಾವು 3-4 ಸಾರಿ ಅವಲಕ್ಕಿಯನ್ನು ನೀಟಾಗಿ ತೊಳಿತೀವಿ, ಅದಕ್ಕೋಸ್ಕರ ಬೇಗನೆ ಸಾಫ್ಟ್ ಆಗಬಾರ್ದು ಅಂದರೆ ನಾವು ಈ ಪ್ರೊಸೀಜರನ್ನು ಫಾಲೋ ಮಾಡ್ಕೋಬೇಕು. ಈಗ ನೋಡ್ರಿ, ನಮ್ಮ ಅವಲಕ್ಕಿಯಲ್ಲಿನ ನೀರು ನೀಟಾಗಿ ಕ್ಲೀನಾಗಿ ಕಾಣಬೇಕು, ಅಲ್ಲಿವರೆಗೆ ನಾವು ತೊಳಿಬೇಕು. ಈಗ ಇದನ್ನು ಹಿಂಡೋದು ಮತ್ತೆ ಬಸಿಯೋದಕ್ಕಿಂತ ಈಜಿ ಪ್ರೊಸೀಜರ್ ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಸಾಣಿಗೆಗೆ ಹಾಕೊಳ್ಳೋದು. ಹೀಗೆ ಹಾಕೊಳ್ಳೋದ್ರಿಂದ ನಮ್ಮ ಅವಲಕ್ಕಿ ಬ್ರೇಕ್ ಆಗಲ್ಲ, ಮತ್ತೆ ನೀರು ಕೂಡ ಜೆಲ್ ಅಂತ ಜಾರ್ ಹೋಗುತ್ತೆ. ಅವಲಕ್ಕಿ ನೋಡ್ರಿ ಪುಡಿ ಪುಡಿಯಾಗಿ ಉದುರಾಗಿ ನಮಗೆ ಸಿಗುತ್ತೆ. ಇದರಲ್ಲಿ ನೀರು ಎಷ್ಟು ಉಳಿಯಲ್ಲ ಬಂದಗಳೇ, ನೀಟಾಗಿ ಡ್ರೈ ಆಗುತ್ತೆ. ಇದನ್ನ ಇವಾಗ ನೋಡ್ರಿ, ನೀರೆಲ್ಲ ನಮ್ದು ಆರಾಮಾಗಿ ಕೆಳಗೆ ಇಳಿದು ಹೊತ್ತು ಒಂದು ಪಾತ್ರೆ ಮೇಲೆ ಇಟ್ಬಿಡಿ. ಹೀಗೆ ಅಷ್ಟರಲ್ಲಿ ನಾವು ಅದಕ್ಕೆ ಏನೇನೆಲ್ಲ ಸಾಮಗ್ರಿ ಬೇಕಂತ ರೆಡಿ ಮಾಡ್ಕೊಳ್ಳೋಣ. ಮುಂದಿನ ಪ್ರೊಸೀಜರ್ ನೋಡೋಣ ಬನ್ರಿ. ಅದು ಆ ಕಡೆ ನೀರು ಇಳಿದ ಅವಲಕ್ಕಿ ಡ್ರೈ ಆಗಲಿ, ಈ ಕಡೆ ನಮ್ಮ ಮುಂದಿನ ಪ್ರೊಸೀಜರ್ ರೆಡಿ ಆಗಲಿ ರೀ. ಈಗ ನೋಡ್ರಿ, ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಗ್ಯಾಸನ್ನು ಹಚ್ಕೋತಾ ಇದ್ದೀನಿ. ಹೀಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಈಗ ಅದರಲ್ಲಿ ನೋಡ್ರಿ, ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಂಡು ಇದನ್ನ ಹೊಂಬಣ್ಣ ಬರುವಾಗೆ ಸ್ವಲ್ಪ ಗರಿ ಆಗೋರಿಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಫ್ಲೇಮನ್ನು ಲೋ ಇಡ್ರೆ ಮತ್ತು ಹೈ ಫ್ಲೇಮಲ್ಲೇ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹೈ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಸೀದ್ ಹೋಗುತ್ತೆ, ಮತ್ತು ನಮ್ಮ ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ಕ್ರಿಸ್ಪಿ ಆಗಲ್ಲ, ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ. ಇವಾಗ ನೋಡ್ರಿ, ಚೆನ್ನಾಗಿ ಫ್ರೈ ಆಯಿತು ನಮ್ಮದು. ಅದರಲ್ಲಿ ನೋಡ್ರಿ, ಒಂದು 10-12ರಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಬರಲಿ ರೀ, ಅದು ಹೊಂಬಣ್ಣ ಬರಲಿ, ಬ್ರೌನ್ ಆಗಲಿ, ಅಲ್ಲಿವರೆಗೆ ನಾವು ಫ್ಲೇಮ್ ಲೋನಲ್ಲೇ ಇದನ್ನು ಫ್ರೈ ಮಾಡ್ಕೊಂಡೇರಿ. ಈಗ ನೋಡ್ರಿ, ಚೆನ್ನಾಗಿ ನಮ್ಮದು ಫ್ರೈ ಆಯಿತು. ಈಗ ಇದನ್ನು ಒಂದು ಪಾತ್ರೆಗೆ ತಕ್ಕೊಂಡ್ಬಿಡೋಣ್ರ. ಬಿಸಿಲು ಬೀಳ್ತಾ ಇದೆ ಬಂಧುಗಳೇ, ಅದಕ್ಕೋಸ್ಕರ ಬಿಸಿಲಿನ ಛಾಯೆಗೆ ನಮ್ಮ ಸೂರ್ಯನ ಕಿರಣಿಗೆ ಈ ಸಾರಿ ಡಬಲ್ ಫ್ಲ್ಯಾಶ್ ಕಾಣ್ತಾ ಇದೆ ಅದು ನಮಗೆ. ಈಗ ಇದನ್ನ ಎಲ್ಲಾನು ನಾನು ಒಂದು ಬೌಲಿಗೆ ತಕ್ಕೊಂಡಾಯ್ತ್ರಿ. ಗ್ಯಾಸ್ ಆಫ್ ಮಾಡಿ ತಕ್ಕೋರೆ, ಯಾಕಂತಂದ್ರೆ ನಾವು ತೆಗಿಬೇಕಾದ್ರೆ ಲೇಟ್ ಆಗತ್ತೆ, ಸೀದೋಗುತ್ತೆ. ಈಗ ಮತ್ತೆ ಪುನಃ ನಾನು ಗ್ಯಾಸನ್ನು ಹಚ್ಕೊಂಡು ಮತ್ತೆ ಇನ್ನು ಎಣ್ಣೆ ಹಾಕ್ತಾ ಇಲ್ರಿ. ಅದೇ ಎಣ್ಣೆ ಒಳಗೆ ಸಾಸಿವೆ, ಜೀರಿಗೆ ಮತ್ತು 1 ಸ್ಪೂನಷ್ಟು ಮೆಣಸು ಬಂಧುಗಳೇ. ಇದರಲ್ಲಿ ನಾನು ಹಾಕಿರೋದು ಸಾಸಿವೆ ಜೀರಿಗೆ ಜೊತೆಗೆ ಮೆಣಸನ್ನು ಹಾಕ್ತಾ ಇದ್ದೀನಿ ಬಂಧುಗಳೇ. ಈ ಮೆಣಸು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಮ್ಮ ರುಚಿ ಹೆಚ್ಚಿಸೋದಲ್ಲದೆ ನಮಗೆ ಈಗ ಮಳೆಗಾಲದಲ್ಲಿ ತುಂಬಾನೇ ನಮಗೆ ಆರೋಗ್ಯಕ್ಕೆ ಹೀಟನ್ನು ಕೊಡುತ್ತೆ ಬಂಧುಗಳೇ. ಹಾಗಾಗಿ ಮೆಣಸನ್ನು ಮಿಸ್ ಮಾಡದೆ ಹಾಕೊಳ್ರಿ. ಈಗ ಇದರಲ್ಲಿ ನೋಡ್ರಿ, ರುಚಿಗೆ ಅನುಸಾರ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. 1 ಹಿಡಿಯಷ್ಟು ಬಟಾಣಿಯನ್ನು ಮುಂಚೆನೆ ನಾನು ನೆನೆ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಮತ್ತೊಂದಿಷ್ಟು ಕರಿಬೇವನ್ನು ಹಾಕ್ಕೊಂಡೆ. ಬಟಾಣಿ ಹಾಕೋಬೇಕಾದ್ರೆ ನೀವು ಬಟ್ಟೆ ಮೇಲೆ ಹಾಕ್ಕೊಂಡು ಒರೆಸಿ ಹಾಕೊಡ್ರಿ, ಇಲ್ಲಾಂದರೆ ಪಟ ಅಂತ ಮೊಕ್ಕಕ್ಕೆ ಸಿಡಿಯುತ್ತೆ. ಆಲೂಗಡ್ಡೆ, ಚಿಕ್ಕ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡಿದ್ದೆ. ಬಟಾಣಿ ಚೆನ್ನಾಗಿ ಫ್ರೈ ಆದ ನಂತರ ಆಲೂಗಡ್ಡೆಯನ್ನು ನೀರು ತೆಗೆದು ಹಾಕೋತಾ ಇದ್ದೀನಿ ಬಂಧುಗಳೇ. ಈಗ ನೋಡ್ರಿ, ಲೋ ಟು ಮೀಡಿಯಂ ಫ್ಲೇಮ್ನೊಳಗೆ ನಮ್ಮ ಆಲೂಗಡ್ಡೆಯ ಹಸಿ ವಾಸನೆ ಹೋಗಬೇಕು, ಕಲರ್ ಚೇಂಜ್ ಆಗಬೇಕು, ಮೆತ್ತಗಾಗಬೇಕ್ರಿ. ಒಂದು 3-4 ನಿಮಿಷ ತಗೋತೈತ್ರಿ ಅದೆಲ್ಲ ಮೆತ್ತಗಾಗ. ಲೋ ಟು ಮೀಡಿಯಂ ಫ್ಲೇಮ್ ಚಲೋತ್ನೇ ಫ್ರೈ ಮಾಡ್ರಿ. ನೋಡ್ರಿ, ನಮ್ಮ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಫ್ರೈ ಆಯ್ತು ನೋಡ್ರಿ. ಫ್ರೈ ಆಯ್ತಂದ್ರೆ ಮೇಲೆಲ್ಲ ಆಲೂಗಡ್ಡೆ ನಮ್ಮ ಬರಸ್ ಆಗತ್ತೆ ರೀ, ಅವಾಗ ಗೊತ್ತಾಗುತ್ತೆ ನಿಮಗೆ ಆಲೂಗಡ್ಡೆ ಫ್ರೈ ಆಗೈತೆ ಅಂತ. ನಂತರ 1 ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಂಡೆ ರೀ. ರುಚಿಗೆ ಅನುಸಾರ ಉಪ್ಪು, 1 ಸ್ಪೂನಷ್ಟು ಕಲ್ಲುಪ್ಪು ಹಾಕೊಂಡೆ, ನನ್ನ ಕ್ವಾಂಟಿಟಿಗೆ ಅನುಸಾರವಾಗಿ. ನಿಮ್ಮ ಕ್ವಾಂಟಿಟಿಗೆ ಅನುಸಾರವಾಗಿ ಉಪ್ಪು ಖಾರನ ಹೆಚ್ಚು ಕಮ್ಮಿ ನೀವು ಮಾಡ್ಕೋಬಹುದು. ಈಗ ನಮ್ದೆಲ್ಲ ಚೆನ್ನಾಗಿ ನೋಡ್ರಿ ಫ್ರೈ ಆಯಿತು. ನಾವು ಹಾಕಿರುವಂಥ ಎಲ್ಲ ಸಾಮಗ್ರಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ನೋಡ್ರಿ. ಇಲ್ಲಿ ನೋಡ್ರಿ, ನಮ್ಮ ಈರುಳ್ಳಿ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ, ನಿಮಗೆ ಕಾಣ್ತಾ ಇದೆ ಅಲ್ವಾ?
ಈಗ 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು 1 ನಿಮಿಷ ಚಲೋತ್ನಾಗ ಇದನ್ನು ಹುರ್ಕೊಳ್ಳೋಣ್ರಿ. ಅವಾಗ ನಮ್ಮ ಧನಿಯಾದ ಘಮ ವಾಸನೆ ಕೊಡುತ್ರಿ, ನಮಗೆ ಸಖತ್ತಾಗತ್ರಿ ನಮ್ಮ ರುಚಿ. ಇದ್ರೊಳಗೆ 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸ ತೆಗೆದಿಟ್ಕೊಂಡಿದ್ದರಿ, ಅದನ್ನು ಹಾಕ್ಕೊಂಡೇರಿ. 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡೇರಿ. ಸ್ವಲ್ಪ ಬೆಲ್ಲ ಹಾಕ್ಕೊಂಡೇರಿ. ಬೆಲ್ಲ ಮಿಸ್ ಮಾಡದೆ ಹಾಕೋರಿ ನೀವು, ಅವಾಗ ಟೇಸ್ಟ್ ಸಖತ್ತಾಗಿರ್ತೈತ್ರಿ. ನಾವು ಹುಣಸೆ ಹಣ್ಣು ಎಲ್ಲಿ ಹಾಕ್ತೀವಿ ಅಂದ್ರೆ ಅಲ್ಲಿ ಸ್ವಲ್ಪ ಬೆಲ್ಲ ಹಾಕಾಕ ಬೇಕ್ರಿ, ಅವಾಗ ಕಾಂಬಿನೇಷನ್ ಕರೆಕ್ಟ್ ಇರ್ತೈತ್ರಿ, ರುಚಿ ಮಾತ್ರ ಎಕ್ಸಲೆಂಟ್ ಆಗತ್ರಿ. ನಿಮಗೆ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಆದ್ರೂ ಹಾಕೊಡ್ರಿ. ಇದ್ರ ಬೆಲ್ಲ ಹಾಕಿದ್ದು ಗೊತ್ತೇ ಆಗಲ್ರಿ. ಹಾಗೆ ನೋಡ್ರಿ 1 ಕಪ್ಪಿನಷ್ಟು ನೀರು ಹಾಕೊಂಡು ಚೆನ್ನಾಗಿ ನಾನು 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಗ್ರೇವಿ ಮಾಡ್ಕೊಂಡಿನ್ರಿ ಅದನ್ನ. ಈಗ ನೋಡ್ರಿ ಅವಲಕ್ಕಿ ಕೂಡ ಚೆನ್ನಾಗಿ ಡ್ರೈ ಆಗಿದೆ, ಇದ್ರಲ್ಲಿ ನೀರಿನ ಅಂಶ ಏನೂ ಇಲ್ಲ, ಪುಡಿ ಕಾಣಕತ್ತದಿಲ್ರಿ. ಈಗ ಅವಲಕ್ಕಿಯನ್ನ ನೋಡ್ರಿ ಹಿಂಗೆ ಹಾಕ್ಬೇಕ್ರಿ. ನಾವು ಹಾಕೋದು ಒಂದು ಟೆಕ್ನಿಕರಿ, ಯಾವ ರೀತಿ ಹಾಕ್ತೀವಿ ಅಂತ ದಬಕ್ಕಂತ ಸುರಬಾರ್ದ್ರಿ, ಹಿಂಗೆ ಹಾಕ್ಬೇಕ್ರಿ ನಾವು. ಈಗ ನೋಡ್ರಿ ಎಲ್ಲ ಅವಲಕ್ಕಿಯನ್ನ ಹಾಕೊಂಡಿವ್ರಿ. ಆ ಸಾಣಿಗೆ ಒಂದು ಚೂರ ಹತ್ತೈತೇನ್ರಿ ನಮ್ಮ ಅವಲಕ್ಕಿ? ಏನೂ ಹತ್ತಲ್ಲ ರೀ. ನಾವು ತೋರಿಸ್ತಿರುವಂಥ ಟಿಪ್ಸ್ ಟ್ರಿಕ್ಸನ್ನು ಫಾಲೋ ಮಾಡಿದ್ರು ನೋಡ್ರಿ ಪರ್ಫೆಕ್ಟ್ ಆಗಿ ನೀವು ಕೂಡ ಮಾಡ್ತೀರಿ. ಈಗ ನೋಡ್ರಿ ಲೋ ಟು ಮೀಡಿಯಂ ಫ್ಲೇಮ್ನೊಳಗೆ ಚೆನ್ನಾಗಿ ನಮಗೆ ಬಿಸಿ ಆಗ್ಬೇಕ್ರಿ. ಇದು 3 ರಿಂದ 4 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊರಿ. ಕೈ ಹಿಡಿದ್ರೆ ನಮಗೆ ಸುಡ್ತಿರ್ತೈತ್ರಿ, ಅಷ್ಟು ಬಿಸಿ ಆಗಿರ್ತೈತ್ರಿ. ಕೈ ಹಿಡಿಯಕ್ಕೆ ಆಗಂಗಿಲ್ರಿ, ಅಷ್ಟು ಬಿಸಿ ಆಗ್ತೈತ್ರಿ ಇದು. ಯಾಕಂದ್ರೆ ನಾವು ಗ್ರೇವಿ ಮಾಡ್ಕೊಂಡಿವ್ರಿ ಇಲ್ರಿ. ಈಗ ನೋಡ್ರಿ ಹಿಂಗೆ ಪರ್ಫೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ನಾ. ಈಗ ಚೆನ್ನಾಗಿ ಮಿಕ್ಸ್ ಆಯ್ತು ನೋಡ್ರಿ. ಈಗ ನೋಡ್ರಿ ಎಷ್ಟು ಉದುರಿರ್ತೈತಿ, ಎಷ್ಟು ರುಚಿ ಇರ್ತೈತೆ ಅಂದ್ರಿ. ಇದನ್ನ ನೀವು ಬೆಳಿಗ್ಗೆ ಮಾಡಿಟ್ಟು ರಾತ್ರಿ ತನ ಇಟ್ಟರು ಕೂಡ ಒಂದೇ ಟೇಸ್ಟ್ ಇರುತ್ತೆ ಬಂದಗಳೇ, ಸ್ಮೂತ್ ಆಗಿರುತ್ತೆ. ಈಗ ನೋಡ್ರಿ ಪರ್ಫೆಕ್ಟ್ ಆಗಿ ನಾವು ಮಿಕ್ಸ್ ಮಾಡ್ಕೊಂಡಿವ್ರಿ. ಈಗ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ರಿ ನಾವು ಈಗ ಕಡ್ಲಿಬೇಳೆ ಉದ್ದಿನಬೇಳೆನ ಸಪ್ರೇಟ್ ತೆಗೆದು ಇಟ್ಕೊಂಡಿವಲ್ರಿ ನಾವೀಗ. ಈಗ ಹಾಕೊಳಕತ್ತಿ ನೋಡ್ರಿ. ಹಿಂಗೆ ನಾವು ಕೊನೆಯದಾಗಿ ಹಾಕೊಂಡು ಮಿಕ್ಸ್ ಮಾಡೋದ್ರಿಂದ ನಮ್ಮ ಕಡ್ಲಿಬೇಳೆ ಉದ್ದಿನಬೇಳೆ ತುಂಬ ಅಂದರೆ ತುಂಬ ಕ್ರಿಸ್ಪಿ ಆಗಿರ್ತೈತ್ರಿ. ತಿನ್ಬೇಕಾದ್ರೆ ಖಟಮ್ ಅಂತ ಸೌಂಡ್ ಬರ್ತಿರ್ತೈತ್ರಿ. ಮತ್ತು ಗೋಡಂಬಿ ಕೂಡ ತುಂಬಾ ಕ್ರಿಸ್ಪಿ ಆಗಿರ್ತೈತ್ರಿ. ಇದ್ರ ಜೊತೆಗೆ ನಾವು ತಿನ್ಬೇಕಾದ್ರೆ ಎಕ್ಸಲೆಂಟ್ ಟೇಸ್ಟ್ ಕೊಡುತ್ರಿ. ಈಗ ನಾವು ಎಲ್ಲರೂ ಮಾಡ್ತಾರ್ರಿ ಅವಲಕ್ಕಿನ, ಆದ್ರೆ ಹಿಂಗೆ ಮಾಡಿದ್ರು ಅಂತಂದ್ರೆ ನೋಡ್ರಿ ಇಷ್ಟ ಇಲ್ಲ ಅನ್ನೋರು ಯಾರು ಇಲ್ರಿ. ಹಿಂಗೆ ಮಾಡಿದ್ರಂದ್ರೆ ಯಾರು ಇಷ್ಟ ಇಲ್ಲ ಅಂತಾರ್ರಿ, ಎಲ್ಲರೂ ಇಷ್ಟಪಟ್ಟ ತಿಂತಾರ್ರಿ. ದಿನ ಇದ ಅವಲಕ್ಕಿನ ಮಾಡಂತ ಹೇಳ್ತಾರ್ರಿ. ಮಾಡಾಕು ಭಾಳ ಈಜಿ ರೀ ಇದು. 5 ನಿಮಿಷನ್ಯಾಗ ಚಟಾಪಟ್ ಅಂತ ಮಾಡಿಬಿಡ್ಬೋದು ನೋಡ್ರಿ. ನಮ್ಮ ಅವಲಕ್ಕಿ ರೆಡಿ ಆಗ್ತದಿಲ್ರಿ, ಹೆಂಗೆ ಮಾಡ್ಬೇಕಂತ ಅರ್ಥ ಆಗ್ತದಲ್ರಿ, ಮಾಡ್ರಿ. ನಮ್ಮ ಕ್ಲಾಸಿಗೆ ಒಂದು ಹುಡುಗ ಕೇಳಿದ್ರಿ ಬಂದಾಗ, ಮೇಡಮ್ ನೀವು ಅವಲಕ್ಕಿ ಹೆಂಗೆ ಮಾಡ್ತೀರಿ? ನಿಮ್ಮ ಅವಲಕ್ಕಿ ಹೂವು ಇದ್ದಂಗೆ ಇರ್ತೈತಿ, ಎಷ್ಟು ತಿಂದ್ರು ತಿನ್ಬೇಕು ಅನ್ನಿಸ್ತಿರ್ತೈತ್ರಿ, ಅಷ್ಟು ಮೆತ್ತಗಿರ್ತೈತಿ. ನಮ್ಮ ಅಮ್ಮ ಮಾಡ್ತಾಳ್ರಿ ಅವಲಕ್ಕಿ, ಗಂಟ್ಲಿಗೆ ಸಿಗ್ತೈತ್ರಿ, ತಿನ್ನಾಕ ಆಗುದಿಲ್ರಿ. ಒಟ್ಟು ತಿನ್ಬೇಕಾದ್ರೆ ಯಾಕಾರ ಇದನ್ನ ನಮಗೆ ಡಬ್ಬಿಗೆ ಕಟ್ತಾರ ಅನ್ನಂಗೆ ಆಗ್ತದ್ರಿ. ಅಷ್ಟು ವರಸ್ಟ್ ಆಗಿರ್ತೈತಿ, ನಮಗೆ ತಿನ್ನಾಕ ಭಾಳ ಬೇಜಾರಾಗ್ತೈತಿ. ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ ಅಂತ ಕೇಳ್ತಿದ್ದಾರಿ ಆ ಹುಡುಗ. ಈಗ ಈ ವಿಡಿಯೋ ನೋಡಿದ್ರಂದ್ರೆ ಅವರು ಕೂಡ ಪರ್ಫೆಕ್ಟ್ ಆಗಿ ಮಾಡ್ಕೋತಾರ್ರಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಅವ್ರು ಮಾಡೋ ಮೆಥಡು ನಾವು ಹಾಕೋದು ಅವಲಕ್ಕಿನ ರೀ, ಅವ್ರು ಹಾಕೋದು ಅವಲಕ್ಕಿನ ರೀ. ಆದ್ರೆ ಮಾಡುವಂಥ ತೆಹರಿ ಮೇಲೆ, ನಾವು ಮಾಡುವಂಥ ವಿಧಾನ ಮೇಲೆ ಅವಲಕ್ಕಿ ರುಚಿ ಹೆಚ್ಚಾಗತ್ರೆ. ನಮ್ಮ ಬ್ರೇಕ್ಫಾಸ್ಟ್ ಭಾಳ ರುಚಿ ಆಗತ್ರಿ. ತಿಂತಾ ಇದ್ರೆ ತಿಂತಾನೇ ಇರಬೇಕು ಹಂಗೆ ಅನ್ನಿಸ್ಬೇಕ್ರಿ ಮಾಡುವಂಥ ನಮ್ಮ ತಿಂಡಿ. ಹಿಂಗೆ ತಿಂಡಿ ಮಾಡಿ ಕೊಟ್ಟರು ನೋಡ್ರಿ, ಲಂಚ್ ಬಾಕ್ಸಿಗೂ ಹಾಕೊಂಡು ಹೋಗ್ತಾರ್ರಿ, ಮನ್ಯಾಗೂ ತಿಂತಾರ್ರಿ, ರಾತ್ರಿ ಬಂದು ಕೂಡ ಅದನ್ನ ತಿಂತಾರ್ರಿ. ಭಾಳ ಈಜಿ ಕೆಲಸ ಹೌದಿಲ್ರಿ, ಬೇರೆ ಏನು ನಾವು ಮಾಡೋ ಅವಶ್ಯಕತೆನೇ ಇಲ್ರಿ. ಅರ್ಥ ಆಯ್ತೌದಿಲ್ರಿ ಹೆಂಗೆ ಮಾಡ್ಬೇಕಂತ. ತಿನ್ಬೇಕಾದ್ರೆ ಖಟಮ್ ಅಂತ ಸೌಂಡ್ ಬರಾಕತ್ತಿತ್ತು, ನೀವು ಕೇಳಿರ್ಬೋದ್ರಿ. ತಿನ್ಬೇಕಾದ್ರೆ ನೋಡ್ರಿ ನಮಗೆ ನಡಕ ಕಡ್ಲಿಬ್ಯಾಳಿ, ಉದ್ದಿನಬ್ಯಾಳಿ, ಗೋಡಂಬಿ, ಬಟಾಣಿ, ಆಲೂಗಡ್ಡೆ, ಈರುಳ್ಳಿ, ಮೆಣಸು, ಅದ್ರ ಮೇಲೆ ಧನಿಯಾ ಪೌಡರ್ ರೀ. ಧನಿಯಾ ಪೌಡರ್ನ ಘಮ ಇಷ್ಟು ಚೆನ್ನಾಗಿರ್ತೈತಂದ್ರಿ, ಸಖತ್ ಎಕ್ಸಲೆಂಟ್ ಟೇಸ್ಟ್ ಕೊಡುತ್ರಿ. ಇದು ಇಷ್ಟು ಪರ್ಫೆಕ್ಟ್ ಆಗಾಕ, ಮಲ್ಲಿಗೆ ಹೂವಿನಂಗೆ ರೆಡಿ ಆಗಾಕ ಏನು ಕಾರಣ ಅಂದ್ರೆ ಗೊಜ್ಜು ರೀ. ಇದಕ್ಕೆ ನಾವು ಕೊತ್ತಂಬರಿನ ಹಾಕಿಲ್ರಿ, ಆದ್ರೂ ಕೂಡ ಸೂಪರ್ ಐತ್ರಿ ಟೇಸ್ಟ್. ನಾವು ಗೊಜ್ಜನ್ನ ರೆಡಿ ಮಾಡಿ 5 ನಿಮಿಷ ಅವಲಕ್ಕಿಯನ್ನ ಫ್ರೈ ಮಾಡ್ಕೊಂಡ್ವಲ್ರಿ, ಅದೇ ಇದ್ರ ಸೀಕ್ರೆಟ್ ರೀ. ಟ್ರೈ ಮಾಡ್ರಿ ಒಂದ್ಸರ. ನಿಮ್ಗೇನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ರಿ. ಇವತ್ತಿನ ರೆಸಿಪಿಯನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.